ಇನ್ನು ಉಮೇಶ್ ಜಾಧವ್ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಇಂದಿನ ಸಿಎಲ್ಪಿ ಸಭೆಗೆ ಉಮೇಶ್ ಜಾಧವ್ ಬರ್ತಾರಾ, ಭಾಗಿಯಾಗ್ತಾರಾ ಅನ್ನುವಂಥದ್ದೇ ಕುತೂಹಲ ಮೂಡಿಸ್ತಾ ಇರೋದು. ಇದುವರೆಗೂ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಆಪ್ತರು ಹೇಳ್ತಾ ಇದ್ದು, ಸಿಎಲ್ಪಿ ಸಭೆಗೆ ಹೋಗುವ ಕುರಿತು ಜಾಧವ್ರಲ್ಲಿ ಇನ್ನೂ ಕೂಡ ಗೊಂದಲ ಇದೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಈಗ ಮುಂಬೈನಲ್ಲೇ ಇದ್ದು, ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮುಂಬೈನಲ್ಲೇ ಇದ್ದು ಈಗಾಗಲೇ ಸಭೆಗೆ ಹಾಜರಾಗುವುದಕ್ಕೆ ಮಾಹಿತಿಯನ್ನು ನೀಡಲಾಗಿದೆ. ದಿನೇಶ್ ಗುಂಡೂರಾವ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಉಮೇಶ್ ಜಾಧವ್ ಕೂಡ ಈ ಒಂದು ಸಂದೇಶ ಹೋಗಿದೆ. ಆದ್ರೆ ಉಮೇಶ್ ಜಾಧವ್ ಈಗ ಭಾಗಿಯಾಗ್ತಾರಾ, ಮುಂಬೈನಲ್ಲೇ ಇರ್ತಾರಾ, ಕಾಂಗ್ರೆಸ್ನ ಶಾಸಕರಾಗಿ ಗುರುತಿಸಿಕೊಳ್ತಾರಾ ಇವತ್ತಿನ ಸಭೆಯಲ್ಲಿ, ಅಥವಾ ಅತೃಪ್ತ ಶಾಸಕರಾಗಿ ಮುಂಬೈನಲ್ಲಿ ಉಳ್ಕೊಳ್ತಾರಾ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ಶಾಸಕ ಉಮೇಶ್ ಜಾಧವ್ ಅವರ ನಡೆ ಬಗ್ಗೆನೇ ತುಂಬಾ ಕುತೂಹಲ ಇರೋದು. ಏನ್ ಹೇಳ್ತಾ ಇದ್ದಾರೆ ಅವರ ಆಪ್ತರು? ನಿಜ ಸುಕನ್ಯಾ, ಡಾಕ್ಟರ್ ಉಮೇಶ್ ಯಾದವ್ ಅವರ ನಡೆ ಬಗ್ಗೆ ಸಾಕಷ್ಟು ತೀವ್ರ ಕುತೂಹಲ ಮೂಡಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಇವತ್ತು ಮಹತ್ವದ ದಿನ ಅಂತಾನೆ ಹೇಳಲಾಗ್ತದೆ. ಯಾಕಂದ್ರೆ ಇವತ್ತು ಸಿಎಲ್ಪಿ ಸಭೆ ಇದೆ. ಸಿಎಲ್ಪಿ ಸಭೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಎಲ್ಲ ಶಾಸಕರು, ಕಾಂಗ್ರೆಸ್ನ ಶಾಸಕರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರಂತೆ ಕಾಂಗ್ರೆಸ್ನ ಹೈಕಮಾಂಡ್ ಸಂಪರ್ಕ ಕಳೆದುಕೊಂಡಂತ ಉಮೇಶ್ ಯಾದವ್ ಅವರಿಗೂ ಕೂಡ ಈ ಬಗ್ಗೆ ಸೂಚನೆ ಕೊಡಲಾಗಿದೆ. ಅಂದ್ರೆ ಉಮೇಶ್ ಜಾಧವ್ ಅವರು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರಿಗೆ ಕರೆ ಮಾಡಿದ ದಿನೇಶ್ ಗುಂಡೂರಾವ್ ಅವರು ತಮ್ಮ ಸಹೋದರರಿಗೆ ಕಡ್ಡಾಯವಾಗಿ ಇಂದು ನಡೆಯುವ ಸಿಎಲ್ಪಿ ಸಭೆಗೆ ಹಾಜರಾಗುವಂತೆ ಸೂಚನೆ ನೀಡಿ ಅನ್ನುವಂಥದ್ದು ಮಾಹಿತಿಯನ್ನ ಈಗಾಗಲೇ ನಿನ್ನೆ ನೀಡಿರುವಂತದ್ದು. ಹೀಗಾಗಿ ಉಮೇಶ್ ಜಾಧವ್ ಇಂದಿನ ಸಿಎಲ್ಪಿ ಸಭೆಗೆ ಹಾಜರಾಗ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಮೂಡಿರುವಂತದ್ದು. ಇನ್ನು ಅವರ ಆಪ್ತ ಮೂಲಗಳು ಹೇಳೋ ಪ್ರಕಾರ ಅಂತಂದ್ರೆ ಇನ್ನೂ ಕೂಡ ಉಮೇಶ್ ಜಾಧವ್ ಗೊಂದಲದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಸಿಎಲ್ಪಿ ಸಭೆಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೆಸ್ತದೆ ಅಂತ ಹೇಳಲಾಗ್ತದೆ. ಒಂದೆಡೆ ಕಾಂಗ್ರೆಸ್ನಿಂದ ಅನೇಕ ನಾಯಕರು ಉಮೇಶ್ ಯಾದವ್ ಅವರ ಮನವೊಲಿಕೆಗೆ ಯತ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಬಿಜೆಪಿಯಲ್ಲೂ ಕೂಡ ಅವರ ಮನವೊಲಿಕೆಗೆ ಯತ್ನ ಮಾಡಲಾಗ್ತದೆ. ನೀವು ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಬನ್ನಿ, ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವೆಲ್ಲರೂ ಒಟ್ಟಾಗಿ ಸೋಲಿಸೋಣ ಅನ್ನೋ ಒಂದು ಆಶ್ವಾಸನೆಯನ್ನ ಬಿಜೆಪಿ ನಾಯಕರು ನೀಡ್ತಾ ಇದ್ರೆ, ಇನ್ನೊಂದೆಡೆ ಕಾಂಗ್ರೆಸ್ನ ಈಶ್ವರ ಖಂಡ್ರೆ ಸೇರಿದಂತೆ ಅನೇಕ ನಾಯಕರು ಉಮೇಶ್ ಜಾಧವ್ ಅವರ ಮನವೊಲಿಕೆಗೆ ಯತ್ನವನ್ನ ಮಾಡ್ತಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಉಮೇಶ್ ಜಾಧವ್ ಅವರ ಜೊತೆ ಸಂಪರ್ಕವನ್ನ ಮಾಡಿ 2-3 ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಹೀಗಾಗಿ ಉಮೇಶ್ ಜಾಧವ್ ಅವರು ಸಿಎಲ್ಪಿ ಸಭೆಗೆ ಭಾಗಿಯಾಗ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಮೂಡಿರುವಂತದ್ದು. ಅದರಲ್ಲೂ ಕೂಡ ಚಿಂಚೋಳಿ ಕ್ಷೇತ್ರ ಮತ್ತು ಕಲಬುರಗಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಚಿಂಚೋಳಿ ಅವರ ಸ್ವಕ್ಷೇತ್ರ. ಹೀಗಾಗಿ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರ ಅಥವಾ ಮುಂದೆ ಏನಾದ್ರೂ ಬೇರೆ ನಿರ್ಧಾರಗಳನ್ನ ತೆಗೆದುಕೊಂತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಸುಕನ್ಯಾ, ಧನ್ಯವಾದ ಸಂಜಯ್.